ನಾನು ಡಿಸ್ಟ್ರಾಕ್ಟ್ ಆಗೋ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಅದು ಕಾಂಬೋ ಅದು ಹಾಕಿದ್ದು ಮಸಾಜರ್ದು ಮಾತ್ರ. ವಿ ಬೋತ್ ಆರ್ ಸೋ ಟಯರ್ಡ್. ನಮ್ಮ ಮಗ ನೋಡಿ ಎಲ್ಲಿಗೆ ಹೋಗ್ತಾ ಇದೆ. ಚೆನ್ನಾಗಿದೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಂಗೆ ಹಾಲಿಡೇ ಇತ್ತು. ಏನೋ ಎಕ್ಸಾಮ್ ಇದೆಯಂತೆ ಕಾಲೇಜಲ್ಲಿ, ಸೊ ನಂಗೆ ಹಾಲಿಡೇ ಇದೆ. ಅದಕ್ಕೆ ನಮ್ಮಮ್ಮ ಹಿಂಗಿದ್ರು ಮನೇಲಿ ಇದೆಯಾ ಅಲ್ವಾ, ನಡಿ ಐಕ್ಯಾಗೆ ಹೋಗಿ ಬರೋಣ ಅಂತಂದರು. ಸೊ ವೈ ನಾಟ್, ಹಿಂಗಿದ್ರು ಖಾಲಿ ಕೂತಿರ್ತೀನಿ ಅಂತಂದ್ಬಿಟ್ಟು ಸರಿ ನಡೀರಿ ಹೋಗೋಣ ಅಂತಂದೆ. ಅದಕ್ಕೆ ಇವಾಗ ರೆಡಿ ಆಗಬೇಕು. ಮಮ್ಮಿ ಇನ್ನೊಂದು ರೂಮಲ್ಲಿ ರೆಡಿ ಆಗ್ತಿದ್ದಾರೆ, ನಾನು ರೆಡಿ ಆಗಬೇಕು. ಕ್ವಿಕ್ ಫಿಟ್ ಚೆಕ್ ಫ್ರೇಮಲ್ಲಿ ಏನೇನೋ ಬರ್ತಿದೆ. ಬಂದ ನೋಡಿ ಕಳ್ಳನ ಮಗ. ಬಾ, ಈಗ ಹೆಂಗೆ ಹೋಗ್ತೀಯ ಫ್ರೇಮಿಂದ? ಹಾಯ್ ಗೈಸ್. ಏನಕ್ಕೂ ಹೋಗಿದ್ದ, ಬಟ್ ಏನಕ್ಕೆ ಅಂತ ಹೇಳೋದೆಲ್ಲ ಬೇಡ. ಟೆರೆಸ್ಗೆ ಹೋಗ್ಬಿಟ್ಟು ಬಂದ. ಬ್ಯೂಟಿ ಆಫ್ ದ ವಿಡಿಯೋ ಈಸ್ ಹಿಯರ್ ಗೈಸ್. ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ನಾನು ಲೈಟ್ ಪಿಂಕ್ ಹಾಕ್ತೀನಿ, ನಮ್ಮಮ್ಮ ಒಂಥರ ರಾಣಿ ಪಿಂಕ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಮಮ್ಮಿ ನಾವು ಐಕ್ಯಾಗೆ ಹೋಗ್ತಿರೋದು? ಜೋರಾಗಿ ಹೇಳ್ಬೇಕು. ಶಾಪಿಂಗ್ ಏನಕ್ಕೆ ಶಾಪಿಂಗು? ಶಾಪಿಂಗ್ ಅಂದರೆ ಹೌಸ್ ಡೆಕೋರ್, ಬೇಸಿಕಲಿ ಹೌಸ್ ಡೆಕೋರ್ ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಸೊ ವಿಲ್ ಮೀಟ್ ಯು ದೇರ್. ಎಷ್ಟು ಕ್ರೇವಿಂಗ್ಸ್ ಆಗ್ತಿದೆ ಅಂದರೆ ಈ ಥರ ಸೆಟಪ್ ಮಾಡೋದಕ್ಕೆ. ಬಟ್ ಅಷ್ಟು ಸೆಟಪ್ ಮಾಡೋದಕ್ಕೆ ಪ್ರೈಸ್ ನೋಡಿ ಗೈಸ್, ಶಾಕ್ ಆಗ್ಬಿಟ್ಟೆ. ಒಂದು ನಿಮಿಷ ಪ್ರೈಸ್ ನೋಡಿ. ಇದನ್ನು ಆಚೆಯಿಂದನೇ ನೋಡ್ಬೋದು. ಇದು ಎಂಟ್ರೆನ್ಸ್, ಇದು ಪಾರ್ಕಿಂಗ್ ಲಾಟಿಂದ. ಲೆಟ್ಸ್ ಗೋ ಶಾಪಿಂಗ್. ನಾನು ಟ್ರಾಲಿ ತರಕ್ಕೆ ಮುಂಚೆನೇ ಶಾಪಿಂಗ್ ಮಾಡೋದಕ್ಕೆ ಗೆದ್ದಿದ್ದಾರೆ ಗೈಸ್. ಫಸ್ಟ್ ಬಾಲ್ಸ್ ಡೌನ್. Let's go. This is so cute. ಅಂದರೆ ಪೇಸ್ಟಲ್ ಕಲರ್ಸ್ ಇದೆಯಲ್ವಾ, ಸೊ ಇಟ್ ಇಸ್ ಸೊ ಅಟ್ರಾಕ್ಟಿವ್. ನನಗೆ ಈ ಥರ ಪೇಸ್ಟಲ್ ಕಲರ್ಸ್ ಮಾತ್ರ ಇಷ್ಟ. ಜಿಗಿಮಿ ಕಲರ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ. ನನ್ನ ವಾಯ್ಸ್ ಇದರಲ್ಲಿ ತುಂಬ ಲೋ ಆಗಿ ಕಾಣುತ್ತೆ. ಸಾರಿ, ಕೇಳಿಸುತ್ತೆ ಗೈಸ್. ಐ ಆಮ್ ರಿಯಲಿ ಸಾರಿ. ಕೇಳಿಸುತ್ತೆ ಬಿಕಾಸ್ ಒಂದು 2 ಸೆಕೆಂಡ್ ಇರಿ, ಕೇಳಿಸ್ಕೊಂಡ. ಇಟ್ ಈಸ್ ವೆರಿ ಕ್ವೈಟ್. ಅಷ್ಟೊಂದು ಕಸ್ಟಮರ್ಸ್ ಏನೂ ಇಲ್ಲ. ಸೊ ಇಟ್ ಈಸ್ ವೆರಿ ಕ್ವೈಟ್. ನಾನು ಜೋರಾಗಿ ಮಾತಾಡಿದ್ರೆ ಆಕ್ವರ್ಡ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಡಿಸ್ಟ್ರಾಕ್ಟ್ ಆಗೋ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ನಾವು ಅಮ್ಮನ ಫೇವ್ರೆಟ್ ಸ್ಪಾಟ್ ನೋಡ್ತೀರಾ? ಒಂದು ನಿಮಿಷ ಇರಿ. ಅಮ್ಮಗೆ ಸೋಫಾ ಮೇಲೆಲ್ಲ ಲವ್ ಆಗಿಬಿಟ್ಟಿದೆ ಗೈಸ್. ನಮ್ಮಲ್ಲಿರೋದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ಕೆಚ್ ಹಾಕ್ತಿದ್ದಾರೆ, ಯಾವ್ದಾದ್ರು ಒಂದು ಸೋಫಾ ಸೆಲೆಕ್ಟ್ ಮಾಡೋಣ ಅಂತ. ಐ ಆಮ್ ಸೋ ಥ್ರಿಲ್ಡ್ ಆ್ಯಂಡ್ ಅಮೇಸ್ಡ್. ಯಾಕಂದರೆ ನೋಡಿ, ಇಲ್ಲಿ ಇದೊಂದು ಕೌಂಟರ್ ಬಂದುಬಿಟ್ಟು ನಾರ್ಮಲ್ ಬೇಸಿಕ್ಸ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ, ಓಕೆನಾ. ಆ್ಯಂಡ್ ಹಿಯರ್ ಓಪನ್ ವಿಂಡೋ ಬರುತ್ತೆ, ಚಿಮ್ನಿ ಆಫ್ ಕೋರ್ಸ್.
ಒಂದು ಸ್ಟವು ಆ್ಯಂಡ್ ಒನ್ ಮೋರ್ ಇದು. ಆಮೇಲೆ ಇದು ಸ್ಟೋರೇಜ್ ಕ್ಯಾಬಿನೆಟ್ಸು. ಆ್ಯಂಡ್ ಈ ಕ್ಯಾಬಿನೆಟ್ಸು ಎಷ್ಟು ಫಂಕ್ಷನಲ್ ಅಂತ ಅಂದರೆ ಬರೀ ಡಿಸೈನರ್ ವೇರ್ಸ್ ಅಲ್ಲ. ಸಿ ದ ಕಂಪಾರ್ಟ್ಮೆಂಟ್ಸ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ. ಎಲ್ಲದರಲ್ಲೂ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ. ಆ್ಯಂಡ್ ಮೇ ಬಿ ಇಟ್ಸ್ ಅ ಸಾಫ್ಟ್ ಕ್ಲೋಸಿಂಗ್ ಥಿಂಗ್. ಎಸ್, ಐ ಲವ್ ಇಟ್. ಸಾಫ್ಟ್ ಕ್ಲೋಸಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ, ಕಿಚನಲ್ಲಿ ಎಸ್ಪೆಷಲಿ. ಸಿ ಇಟ್ಸ್ ಹೌ ಇಸ್ ಡನ್. ಆ್ಯಂಡ್ ಇದು ಕೂಡ ಇಸ್ ಸೋ ಗುಡ್. ಅಂದರೆ ಇಮ್ಯಾಜಿನ್ ಹೌ ಮಚ್ ವರ್ಕ್ ಇಟ್ ಟೇಕ್ಸ್ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ಆಲ್ಸೋ ಯು ಥಿಂಕ್ ದಿಸ್ ಇಸ್ ಒನ್ ಡೋರ್, ದಿಸ್ ಇಸ್ ಒನ್ ಡೋರ್ ಅಲ್ವಾ? ಅಲ್ಲ ನೋಡಿ, ಒಳಗಡೆ ತುಂಬಾ ಸ್ಟೋರೇಜ್ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಹಿಂಗೆ ಮಾಡಿದ್ರೆ ಯು ವಿಲ್ ನಾಟ್ ಇವನ್ ಗೆಟ್ ಟು ನೋ ದೇರ್ ಸಮಥಿಂಗ್ ಇನ್ಸೈಡ್ ಅಲ್ವಾ. ಐ ಆಮ್ ಸೋ ಸಾರಿ ಫಾರ್ ದ ಲೈಟಿಂಗ್ ಕ್ವಾಲಿಟಿ ಬಿಕಾಸ್ ಇಲ್ಲಿ ಸ್ವಲ್ಪ ಡಿಮ್ ಲೈಟ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಒಂದು ಸ್ವಲ್ಪ ಶೆಲ್ಫ್ಗಳು. ಟೂ ಸಿಂಕ್ಸ್ ಕೊಡ್ತಾರೆ, ಏನಿಗೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಅವನ್ನು ಮತ್ತು ಅದು ಕೆಳಗಡೆ ಇದೆ ಏನು ಗೊತ್ತಿಲ್ಲ. ಮತ್ತು 3 ಕ್ಯಾಬಿನೆಟ್ಸ್, ಫ್ರಿಜ್ ಸ್ಟೋರೇಜ್ಗೆ. ಆ್ಯಂಡ್ ನೋಡಿ, ಆ್ಯಂಡ್ ಕನೆಕ್ಟಿಂಗ್ ಡೈನಿಂಗ್ ಏರಿಯಾ. So pretty, so cute, so aesthetic. And also connecting balcony ಕೂಡ ಇದೆ. ಇಲ್ಲಿ ಬಂದರೆ ಏನು ಬೆನಿಫಿಟ್ಟು ಅಂತಂದರೆ ಫುಲ್ ಇನ್ಸ್ಪೋ ಸಿಕ್ಬಿಡುತ್ತೆ. ಹಿಂಗಿರ್ಬೋದಪ್ಪ ನಮ್ಮ ಕಿಚನು, ನಮ್ಮ ಡೈನಿಂಗ್ ಹಾಲು, ನಮ್ಮ ಬಾಲ್ಕನಿ ಅಂತ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ಸೋ ಕ್ಯೂಟ್. ಪ್ಲ್ಯಾಂಟ್ ಹ್ಯಾಂಗರ್ಸ್ ತುಂಬಾ ಕ್ಯೂಟಾಗಿದೆ. ನಾವು ಅಮ್ಮನ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ ಇದಕ್ಕೆ. ಬಟ್ ತುಂಬ ರೀಸನಬಲ್ ಕೂಡ. ಇಟ್ ಈಸ್ ವೆರಿ ಕ್ಯೂಟ್. ಮೀ ಆರ್ ಒಬ್ಸೆಸ್ಡ್ ವಿತ್ ದ ಕಿಚನ್ ಏರಿಯಾ ವಿತೌಟ್ ಟೆಲ್ಲಿಂಗ್ ಮೀ ಆರ್ ಒಬ್ಸೆಸ್ಡ್ ವಿತ್ ದ ಕಿಚನ್ ಏರಿಯಾ. ಐ ಮೀನ್ ಲುಕ್ ಅಟ್ ಇಟ್, ಇಟ್ಸ್ ಸೋ ಕ್ಯೂಟ್. ಓ ಮೈ ಗಾಡ್, ದ ವೈಟ್ ಕ್ಯಾಬಿನೆಟ್ಸ್, ವೈಟ್ ಕ್ಲಾಸಿಕ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಈಸ್ ಸೋ ಕ್ಲಾಸಿಕ್. ಗೊತ್ತಿಲ್ಲ, ಐ ಮೀನ್ ವಾಕ್-ಇನ್ ಕ್ಲಾಸೆಟ್ ಡ್ರೀಮ್ ಅಂತ ಅಂದ್ಕೊಳ್ಳಿ ಎಲ್ಲ ಹುಡುಗಿರ್ಗೂ ಹುಡುಗರಿಗೂ. ವಾಕ್-ಇನ್ ಕ್ಲಾಸೆಟ್ ಸಕ್ಕತ್ತಾಗಿದೆ. ಆ್ಯಂಡ್ ಆಫ್ಕೋರ್ಸ್ ಲಾಂಗ್ ಮಿರರ್ ಆ್ಯಂಡ್ ದ ಬ್ಯೂಟಿ ಸಿಟ್ಟಿಂಗ್ ಇಯರ್. ಅವ್ರಿಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ರೂಮ್. ಮಾಡ್ತಿದ್ದಾರಲ್ಲ ಅದೇ ಥರ ಇನ್ಸ್ಪಿರೇಷನಲ್ಲಿ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೀನಿ, ನೋಡೋಣ ಕೊಡಿಸ್ತಾರಾ ಇಲ್ವಾ ಅಂತ. ಆ್ಯಂಡ್ ಈ ಲಾಂಗ್ ಲೆಂತ್ ಮಿರರ್ ಅಂತೂ ಸೊ ಪ್ರಿಟಿ. ಆ್ಯಂಡ್ 4000 ಈಸ್ ಅ ಬೆಸ್ಟ್ ಪ್ರೈಸ್ ಟು ಬಿ ಆನೆಸ್ಟ್. ಸಖತ್ತಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಐ ಮೈಟ್ ಬೈ ದಿಸ್ ಬಿಕಾಸ್ ಇಟ್ ಈಸ್ ಸೋ ಕ್ಯೂಟ್. ಆ್ಯಂಡ್ ಸ್ಟಡಿ ಟೇಬಲು ಮಿನಿಮಲ್ ಆಗಿದೆ ಆ್ಯಸ್ ಯೂಶಲ್. ನಂಗೆ ಹಂಗೆ ಇಷ್ಟ. ಲೈನ್ ತುಂಬ ಇದೆ. And fake plants too, they look so real. A few moments later. ಬಂದ್ವಿ ಐಕ್ಯದಿಂದ. ಮಮ್ಮಿ ಹೆಂಗಿತ್ತು ಮಮ್ಮಿ ಐಕ್ಯ? ವರ್ಸ್ಟಾ? ಯಾಕೆ ಮಮ್ಮಿ? ಟೈಮ್ ವೇಸ್ಟ್ ಆಗೋಯ್ತಾ? ಅಂದರೂ ಒಂದೆರಡು ಪ್ಲ್ಯಾನ್ ಬಂತು, ಬೆಡ್ ಕಾಟು ಏನು ಅಂತ ಅಂದರೆ ಗೈಸ್, ನೀವೇನಾದರೂ ಬರುತ್ತೆ ಅಷ್ಟೇ.
ಎಲ್ಲಿಗೆ ಹೋಗ್ಬೇಕೀಗ ತಿರ್ಗಾ? ಮಲ್ಲೇಶ್ವರಂ ಗೈಸ್, ಮೇನ್ ಸ್ಟಾಪ್ ಅಲ್ಲಿದ್ದಂತೆ. ಈಗ ಸೆಂಟರಲ್ಲಿ ಮಂಜು ಮಾಲ್ ಸಿಕ್ಕಿದ್ರಿಂದ ಇಲ್ಲೊಂದ್ಸತಿ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದ್ವಿ. ಊಟ ಸಿಕ್ಕಿತ್ತು. ಸೊ ವೆಜ್ ಬಿರಿಯಾನಿ ಇಲಿಯಾಸ್ ದ ಒರಿಜಿನಲ್ ಪಲಾವ್. ವೆಜ್ ಬಿರಿಯಾನಿ ಅಂದರೆ ಅಟ್ಟಾಡಿಸ್ಕೊಂಡು ಓಡಿ ಬರ್ತಾರೆ ಎಲ್ಲರೂ. ಸೊ ನಮ್ಮ ಪಲಾವನ್ನು ತಿಂತಾಯಿದ್ವಿ. ಮಲ್ಲೇಶ್ವರಂ ಹೋಗಿ ಸಿಗ್ತೀವಿ. ಸೊ ಇವಾಗ ನಮ್ಮಮ್ಮ ಮಸಾಜ್ ಮಾಡಿಸ್ಕೊಂತೀನಿ ಅಂತ ಮಾಡಿಸ್ಕೊತಾವ್ರೆ. ಅಂದರೆ ಅವ್ರು ಫಸ್ಟಿಂದನೂ ಈ ಮಾಲ್ಸ್ಗೆ ಬಂದರೆ ಬ್ಯಾಕ್ ಮಸಾಜ್, ಫುಲ್ ಬಾಡಿ ಮಸಾಜ್ ಎಲ್ಲ ಮಾಡಿಸ್ಕೊತಾಯಿದ್ರು ಡ್ಯಾಡಿ ಮಮ್ಮಿ. ಇವಾಗ ಮೇಡಮ್ ಅವ್ರಿಗೆ ಕಾಲು ನೋಡ್ತಿದೆ ಅಂತ ಹೇಳ್ಬಿಟ್ಟು ಐಕಿಯಲ್ಲಿ ಸುತ್ತೋದು, ಮಂತ್ರಿ ಮಾಲಿಗೆ ಬಂದುಬಿಟ್ಟು ಫುಡ್ ಮಸಾಜ್ ತಗೊಳ್ಳೋದಂತೆ. ಆಹಾ ಸುಖ ಪುರುಷಿ. A few moments later. ಸೊ ನಾವು ಬಂದ್ವಿ ಮಲ್ಲೇಶ್ವರಂಗೆ. ಬಂದು ಇಲ್ಲಿ ಒಂದು ಸ್ಟೋರ್ ಇದೆ, ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು. ಅಲ್ಲಿ ನಮ್ಮಮ್ಮ ಫೇವ್ರೆಟ್ ಶಾಪ್ ಇದೆ. ಬಿಕಾಸ್ ಕ್ಲೋತ್ಸ್ ಚೆನ್ನಾಗಿ ಸಿಗುತ್ತೆ, ಕ್ವಾಲಿಟಿ ಇರೋದು ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ಏನು ತೊಗೊಂಡಿದ್ದೀವಿ ಅಂದರೆ ಒಂದು ಡೋರ್ ಮ್ಯಾಟು, ಒಂದು ದೇವರ ಮನೆ ಹತ್ರ ಹಾಕುವಂಥ ಮ್ಯಾಟ್ ಒಂದು, ಮತ್ತು ನನ್ನ ತಮ್ಮನಿಗೆ ಒಂದು ಶರ್ಟ್ ತೊಗೊಂಡಾಗಿದೆ. ಈಗ ನಮ್ಮಮ್ಮ ಕುರ್ತಾ ಸೆಕ್ಷನ್ಗೆ ಹೋಗಿದ್ದಾರೆ. ನನಗೆ ಕಾಲು ತುಂಬಾ ನೋವ್ತಿದೆ, ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ದಟ್ಸ್ ಇಟ್. ಚೆನ್ನಾಗಿದೆ. ಶಾಪಿಂಗ್ ಮಾಡಾದ್ಮೇಲೂ ಓಕೆ, ಇನ್ನೂ ಶಾಪಿಂಗ್ ನಡೀತಿದೆ. ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ. ನಾವತ್ತು ವ್ಲಾಗ್ ಎಂಡ್ ಮಾಡೋದೇ ಮರ್ತೋದೆ. 2 days ಆದಮೇಲೆ ನೆನಪು ಅಂತ ಅಂದರೆ ಏನಪ್ಪ ಬ್ಯುಸಿಯಾಗಿಬಿಟ್ಟಿದೆ. ನನ್ನ ಕಾಲೇಜಲ್ಲಿ ಸ್ಪೋರ್ಟ್ಸು, ಕಲ್ಚರಲ್ ಇವೆಂಟ್ಸ್ ನಡೀತಿದೆ. ಸೊ ಫೈನಲ್ ಇಯರ್ ಆಗಿರೋದ್ರಿಂದ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಣ ಅಂತ ಇದ್ದೆ. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಔಟ್ರೋ ಶೂಟ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ದಿಸ್ ಇಸ್ ಸ್ಯಾಟರ್ಡೇ ಮಾರ್ನಿಂಗ್. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ಗೆ ಹೋಗ್ಬಿಟ್ಟು ಕಾಲೇಜ್ಗೆ ಹೋಗಬೇಕು. ಬಾಸ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಕಾಲೇಜ್ಗೆ ಹೋಗಿ ಒಂದಷ್ಟು ಕೆಲಸಗಳಿದೆ. ಇಂಟರ್ನ್ಶಿಪ್ ಮಾಡಿದ್ದೆ, ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ದೆಲ್ಲ ಕೆಲಸ ಇದೆ. ರಿಪೋರ್ಟ್ ಮುಗಿಸ್ಕೊಂಡು ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.